ಪಾಕಿಸ್ತಾನದ ಪಾಪಿ ಉಗ್ರರು ನಮ್ಮ ಭಾರತ ದೇಶದ ಮೇಲೆ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ಅಂತ ಬಂದಂಥ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನು ಸುರಿಸಿದರು. ಅದರ ನಿಮಿತ್ತವಾಗಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ಮೇಲೆ ಆಪರೇಷನ್ ಸಿಂಧೂರ್ ಅಂತೇಳಿಸಿಂದ ಒಂದು ಹೆಸರನ್ನು ಇಟ್ಕೊಂಡು ನಮ್ಮ ಸೈನಿಕರಿಗೆ ಹುರಿದುಂಬಿಸಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿದರು. ಯಾವ ರೀತಿ ದಾಳಿ ಮಾಡಿದ್ರು ಅಂದರೆ ಪಾಕಿಸ್ತಾನದ 9 ನೆಲೆಗಳನ್ನು ಸುಟ್ಟು ಹಾಕಿದರು ನಮ್ಮ ಭಾರತೀಯರು. ಇನ್ನೊಮ್ಮೆ ಪಾಕಿಸ್ತಾನದವರು ನಮ್ಮ ಭಾರತ ದೇಶವನ್ನು ತಿರುಗಿ ಸಹಿತ ನೋಡಬಾರ್ದು. ಆ ರೀತಿ ನಮಗೆ ಪ್ರಧಾನಮಂತ್ರಿಗಳು ಅವ್ರ ಮೇಲೆ ಯುದ್ಧಕ್ಕೆ ನಮ್ಮ ಸೈನಿಕರನ್ನ ಹುರಿದುಂಬಿಸಿ ಅವರಿಗೆ ಎಲ್ಲ ರೀತಿ ಸವಲತ್ತನ್ನು ಕೊಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶವನ್ನು ಕಾಯ್ತಕ್ಕಂಥ ಸೈನಿಕರು ಈ ಆಪರೇಷನ್ ಸಿಂಧೂರದಲ್ಲಿ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಅದರ ನಿಮಿತ್ತವಾಗಿ ತಿರಂಗ ಯಾತ್ರೆಯನ್ನು ಇದೇ ತಿಂಗಳು 20ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಮೂಡಲಗಿಯಲ್ಲಿ ಇಟ್ಟುಕೊಳ್ಳಲಾಗಿದೆ. ಅದು ಸಾಯಂಕಾಲ 4 ಗಂಟೆಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಿಂದ ಕಲ್ಮೇಶ್ವರ ಸರ್ಕಲ್ವರೆಗೆ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಯಾರೂ ಜಾತಿ ಭೇದ ಮಾಡದೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ. ನಾವು ಭಾರತ ದೇಶಕ್ಕಾಗಿ ಹೋರಾಟವನ್ನು ಮಾಡೋಣ. ನಮ್ಮ ಭಾರತ ದೇಶದ ಸಲುವಾಗಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಆ ಹೋರಾಟದಲ್ಲಿ ಭಾಗವಹಿಸಿದಂಥ ಸೈನಿಕರಿಗೆ ನಾವು ಹುರುಪನ್ನು ಪ್ರೋತ್ಸಾಹವನ್ನು ತುಂಬೋಣ ಅಂತೇಳಿ ನಿಟ್ಟಿನಲ್ಲಿ ತಿರಂಗಿ ಯಾತ್ರೆಯನ್ನು ನಮ್ಮ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರನಾಥ್ ಜಾರಕಿಹೊಳಿ ಅವರು ಇಟ್ಕೊಂಡಿದ್ದಾರೆ. ಸಾಯಂಕಾಲ 4 ಗಂಟೆಗೆ ಕಾರ್ಯಕ್ರಮ ಅದು ಕಲ್ಮೇಶ್ವರ ಸರ್ಕಲ್ನಲ್ಲಿ ಜರುಗ್ತಾ ಇದೆ. ಆದ್ದರಿಂದ ಯಾರೂ ಪಕ್ಷ ಭೇದವನ್ನು ಮರೆತು ಆಮೇಲೆ ಜಾತಿಗಳನ್ನು ಮರೆತು ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ಎಲ್ಲರೂ 4 ಗಂಟೆ ಕಾರ್ಯಕ್ರಮಕ್ಕೆ ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಬೇಕೆಂದು ಎಲ್ಲರಲ್ಲಿ ವಿನಂತಿಸುತ್ತೇನೆ.